ಸುತ್ತೀಯ ರೈಲ್ವೆ ಸ್ಟೇಷನ್ ಹತ್ರ ಏನಾದ್ರೂ ಕೆಲಸ ಮಾಡ. ಏನಣ್ಣ ಮಾಡ್ಲಿ, ಕೆಲಸ ಕಾರ್ಯ ಯಾರನ್ನ ಕೊಡ್ತಾರ ನಂಗೆ? ನಿಮ್ ಜೊತೆನೆ ಬಂದ್ಬಿಡ್ಲಾ? ಏನ್ ನಮ್ಮ ಅಪ್ಪಂದು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಗೆಲ್ಲ ಕೆಲಸ ಕೊಟ್ಟು ಇಟ್ಕೊಳಕ್ಕೆ ಹೋಗಲೇ. ಮದೇವ ಏನೋ ಬೆಳಗ್ಗೆ ಮನೆ ಕಡೆ ಹೋಗ್ತಿದ್ಯಾ? ಬೆಳಗ್ಗೆ ಯಾರಿಗೋ ನೇಳಾಕ್ ಬಂದಿರ್ತಾನೆ, ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಮನೆಗೆ ಹೋಯ್ತಾವನೆ. ಒಳ್ಳೆ ಕಾಸಾಗಿರುತ್ತೆ, ಫುಲ್ ಪಾರ್ಟಿ ಇವತ್ತು. ಹೌದೇನಾ? ಸರಿ ನಡಿ, ಸಿಗೋಣ ರಾತ್ರಿ. ಏಯ್ ನೀನು ಹೋಗ ಮಾದೇವನ ಜೊತೆ ಕೆಲ್ಸಕ್ಕೆ. ಅಯ್ಯಪ್ಪ, ನಾನಂತೂ ಕೆಲ ಕೆಲ್ಸಕ್ಕೆ ಹೋಗಲ್ಲ. ಹಾಳಾಗಿ ಹೋಗೋ, ನನಗೆ ಕೆಲಸ ಇದೆ. ರವಿ ಬಿಡೋದು ಒಂದು ದೊಡ್ಡ ಕೆಲಸ ಅಪ್ಪನಿಗೆ. ತಗೊಂಡ್ರಪ್ಪ, ನಮ್ಮ ಮಗ ಮಾಡಿ ಚಿಕನ್ ಏನೋ ಹೊಸ ಐಟಮ್ ಮಾಡೋನೆ. ಅಣ್ಣ ಮಸಾಲೆ ಐಟಮ್ ಎಲ್ಲ ಬೇಡ ಅಣ್ಣ, ನಂಗೆ ಕಡಲೆ ಬೀಜ ಬೇಕು. ಏಯ್ ಏನೋ ಹೊಸ ಐಟಮ್ ಮಾಡೋನೆ, ತಿಂದ್ರು ಚೆನ್ನಾಗೈತೆ. ತಗೊಳ. ಕೊಡೋಣ ಅಣ್ಣ. ಈ ಮಾದೇವ ಅಳೆಲ್ಲ ನಗಲ್ಲ. ಇವ್ರಿಗೆ ಏನ್ ಕೊಟ್ರು ಕುಡಿತಾನೆ, ಏನ್ ಕೊಟ್ರು ತಿಂತಾರಣ್ಣ. ಇವ್ರು ನೋಡ್ತಿದ್ರೆ ನನಗೆ ಭಯ ಆಗುತ್ತಣ್ಣ. ಏಯ್ ಯಾಕ ಭಯ ಆಗುತ್ತೆ? ಸುಮ್ಮನಿರ. ಯಾರ್ಯಾರನೋ ನೇಡಾಕ್ಬಿಟ್ಟು ಬರ್ತಾರಣ್ಣ. ಅವ್ರು ಕೊಟ್ಟಿರೋ ಕಾಸಲ್ಲೇ ನಮ್ಗೆ ಎಣ್ಣೆ ಓಡಿಸ್ತಾನೆ. ಅಲ್ಲಿ ಸತ್ತಿರೋರೆಲ್ಲ ನನ್ ಕನ್ಸಲ್ ಬಂದು ಎದೆ ಮೇಲೆ ಕುಂತಂಗಾಗುತ್ತೆ, ಭಯ ಆಗುತ್ತೆ. ಯಾವನಲ್ಲಿ ಇವನು 7ನೇ ಕ್ಲಾಸ್ 8ನೇ ಕ್ಲಾಸ್ ಪಾಸ್ ಆಗಿದ್ರೆ ಇವ್ರ ಅಪ್ಪನ ಕೆಲಸ ಸಿಗ್ತಾ ಇತ್ತು. ಪಾಪ ಏನೇನೋ ಆಗೋಯ್ತು. ಯಾಕೆ ಸಪ್ಕಿದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಮಗ ರೈಟರ್ ಒಳಗಡೆ ಹೋಗಕ್ ಬಿಡೋದೇ ಇಲ್ಲ ಕಣೆ. ನೀನೇನ್ ಚಿಕ್ಕ ಹುಡುಗಿನ? ನಿನಗೇನ್ ಬುದ್ಧಿ ಇಲ್ವಾ? ಅಲ್ಲ 2 ದಿವಸ 3 ದಿವಸಕ್ಕೊಂದ್ಸತಿ ಜೈಲು ಪುಸುಕ್ ಅಂತ ಓಡ್ ಬಂದ್ಬಿಡ್ತೀಯಾ? ದಯವಿಟ್ಟು ಸರ್ ಹಂಗೆಲ್ಲ ಅನ್ಬೇಡಿ. ಕಳ್ಕೊಂಡವ್ರಿಗೆ ಗೊತ್ತು ಆ ನೋವೇನು ಅಂತ. ಮೌ ಇದನ್ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿದೆ. ಇಲ್ಲಿ ಬಂದವರೆಲ್ಲ ಇದನ್ನೇ ಹೇಳೋದು, 15 ದಿವಸಕ್ಕೊಂದ್ಸತಿ ಬರ್ಬೇಕು, ನೋಡ್ಕೋಬೇಕು, ಒಯ್ತಾ ಇರ್ಬೇಕು ಅಷ್ಟೇ. ಪದೇ ಪದೇ ನನ್ ಕಣ್ಣಿಗೆ ಬೀಳ್ಬಾರ್ದು. ಹೋಗೋ. ಹೌದು, ನಿಮ್ಮವ್ರು ಯಾರಾದ್ರೂ ಜೈಲಲ್ಲಿ ಇದ್ದಿದ್ರೆ ಗೊತ್ತಾಗ್ತಿತ್ತು ನನ್ ಕಷ್ಟ ಏನು ಅಂತ. ಆ ದೇವ್ ನಿಮಗ್ ಒಳ್ಳೇದ್ ಮಾಡಲ್ಲ ಸರ್. ಪ್ಲೀಸ್ ಸರ್, ಒಂದ್ಸಲ ಹೋಗ್ ಬರ್ತೀನಿ. ಮೌ ನಾನ್ 30 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನಂತ ಶಾಪ ಹಾಕೋರ್ನ ತುಂಬಾ ಜನ ನೋಡಿದೀನಿ. ನಡೆಯಮ್ಮ ಆಚೆ. 15 ದಿನಕ್ಕೆ ಒಂದ್ಸಲ ವಿಸಿಟ್ ಮಾಡ್ಬೇಕು. ರೂಲ್ಸು ಅಂತ ಸಾಯ್ತಿರ್ತಾನೆ ಅಷ್ಟೇ ತಾನೇ. ಏನೇನೋ ಪ್ಲಾನ್ ಮಾಡ್ತೀವ